प्रिय छात्र, ऑनलाइन टेस्ट के लिए आप सबका स्वागत करती हूँ। आज मैं पत्र लेखन के बारे में कुछ जानकारी देना चाहती हूँ। ಪತ್ರ ಲೇಖನಕ್ಕೆ ಪರಿಭಾಷಾ. ಪತ್ರ ಲೇಖನದ ಬಗ್ಗೆ ಪರಿಭಾಷೆ, ಅದು ಹೇಗೆ, ಪತ್ರ ಲೇಖನದ ಒಂದು ಫಾರ್ಮಾಲಿಟೀಸ್ ಏನು, ಅದರ ಬಗ್ಗೆ ತಿಳ್ಕೊಳ್ಳೋಣ. कागज़ के माध्यम से समाचारों का आदान प्रदान करना ही पत्र लेखन कहलाता है. कागज़ के माध्यम से ಒಂದು ಹಾಳೆಯ ಮುಖಾಂತರ ಅಂದರೆ ಪೇಪರ್ನ ಮುಖಾಂತರ, ಆ ಮಾಧ್ಯಮದಿಂದ ದ್ವಾರ ಅದರ ಮುಖಾಂತರ ಸಮಾಚಾರೋಂಕ ಆದಾನ ಪ್ರದಾನ, ವಿಷಯಗಳನ್ನು ತಗೊಳ್ಳೋದು ಮತ್ತು ಕಳಿಸ್ಕೊಳ್ಳೋದು. ಅಂದರೆ ಆದಾನ ಅಂದರೆ ತಗೊಳ್ತಕ್ಕಂಥದ್ದು, ಪ್ರದಾನ ಅಂದರೆ ಒಪ್ಪಿಸ್ತಕ್ಕಂಥ ಕೆಲಸವೇ ಪತ್ರಲೇಖನ. ಕಾಗದದ ಮುಖಾಂತರ ಸಮಾಚಾರಗಳನ್ನು ತಿಳಿಸುವ ಒಂದು ಸಾಧನವೇ ಪತ್ರ ಲೇಖನ. प्राचीन समय में पत्र लेखन का प्रचलन बहुत अधिक था. ಹಿಂದಿನ ಕಾಲದಲ್ಲಿ ಪತ್ರಲೇಖನದ ಒಂದು ಪ್ರಚಾರ ಬಹಳ ಮಟ್ಟಿಗೆ ಸಾಕಷ್ಟು ನಡೀತಿತ್ತು. फिर चाहे पत्र औपचारिक हो या अनौपचारिक, दोनों ही स्थिति में कागज़ में लिखे जाने वाले पत्रों का उपयोग किया जाता था. ಮೊದಲೆಲ್ಲ ಲೆಟರ್ ಮುಖಾಂತರ ಲಿಟ್ರೇಚರಲ್ಲೇ ನಡೀತಿತ್ತು. ಇವಾಗ ಬಿಡಿ, ಸಿಮ್ ಕಾರ್ಡಲ್ಲಿ ಮತ್ತು ಇಂಟರ್ನೆಟ್ಟಲ್ಲೆಲ್ಲ ಆ ಒಂದು ವಿಷಯಗಳನ್ನ ಸೇವ್ ಮಾಡ್ಕೊಳ್ತಾರೆ. ಮೊದಲು ಹಾಗಿರಲಿಲ್ಲ. ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಲೆಟರ್ ಕಾಗಜ್ಗೆ ದ್ವಾರ ಹೋತಾತ, ಪೇಪರ್ನ ಮುಖಾಂತರ ಇರ್ತಿತ್ತು. ಅದು ಪಕ್ಕಾನೂ ಸಹ. ಪತ್ರಲೇಖನಕ್ಕೆ ಪಾರಿಭಾಷಿಕ ಶಬ್ದ ಅಂದರೆ ಪತ್ರಲೇಖನ, ಪತ್ರ ಬರೆಯೋದು ಹೆಚ್ಚಲ್ಲ, ಪತ್ರವನ್ನು ಯಾರಿಗೆ ಬರಿತೀವಿ, ಯಾವ ಥರ ಬರಿತೀವಿ, ಏನು ವಿಷಯ ಇರುತ್ತೆ ಅಂಥವ್ರಿಗೆ ಯಾವ ರೀತಿ ಸಂಬೋಧನೆ, ಇಲ್ಲಿ ಹೇಳ್ತಾರೆ ನೋಡಿ, ಪದ, ಸಂಬೋಧನ್, ಅಭಿವಾದನ್, ಸಮಾಪನ್. ಈ 4 ಅಂಗಗಳು ಪತ್ರಲೇಖನದ ಬಹುಮುಖ್ಯ ಅಂಗಗಳು. ಯಾಕೆಂದರೆ ನಾವು ಯಾವುದೋ ರೀತಿ ಬರೆಯೋಕ್ಕಾಗಲ್ಲ, ಅದಕ್ಕೊಂದು ಫಾರ್ಮಾಲಿಟೀಸ್ ಇರುತ್ತೆ. ಯಾವರಿಗೆ ಯಾವ ರೀತಿ ಪ್ರಾರಂಭ ಮಾಡಬೇಕು, ಮತ್ತು ಯಾವ ರೀತಿ ಸಂಬೋಧನೆ ಮಾಡಬೇಕು, ಮತ್ತು ಅಭಿವಾದನ್ ರಿಕ್ವೆಸ್ಟಿಂಗ್ ಏನಂತ ಕೊಡಬೇಕು, ಸಮಾಪನ್ ಎಂಡ್ ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ಬಹಳ ತಿಳ್ಕೊಂಡಿರಬೇಕು. ಎಲ್ಲರಿಗೂ ಒಂದೇ ರೀತಿ ಆಗಲ್ಲ. ತಾಯಿಗೆ ಬೇರೆ ಥರ ಇರುತ್ತೆ, ತಂದೆಗೆ ಬೇರೆ ಥರ ಇರುತ್ತೆ, ಫ್ರೆಂಡ್ಸಿಗೆ ಬೇರೆ ಥರ ಇರುತ್ತೆ, ಗುರುಗಳಿಗೆ ಬೇರೆ ಥರ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಂಬೋಧನೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಪಹಲ, ಬಡೆ ತಥಾ ಗುರುಜನ್ ಕೇಳಿಯೇ ಅಂದರೆ ದೊಡ್ಡವ್ರಿಗೆ ಮತ್ತು ಗುರುಗಳಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಶ್ರದ್ಧೇಯ, ಮಾನವೀಯ, ಮಾನ್ಯವರ್, ಆದರಣೀಯ, ಪೂಜ್ಯ, ಪೂಜನೀಯ, ಪೂಜ್ಯಪದ, ಪೂಜ್ಯಪಾದ, ಪೂಜ್ಯ ಚರಣ್, ಇವೆಲ್ಲವೂ ಸಹ ಗುರುಗಳಿಗೆ ದೊಡ್ಡವರಿಗೆ ಹೇಳ್ತಕ್ಕಂಥ ಒಂದು ಸಂಬೋಧನೆ. ಯಾವ ರೀತಿ ಅವರನ್ನು ಸಂಬೋಧನೆ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ಬಹುವಚನದಲ್ಲೇ ಮಾಡಬೇಕು. ಆ ಬಹುವಚನದಲ್ಲೂ ಎಂತಹ ಒಂದು ವರ್ಡ್ಸ್ ಹೆಂಗೆ ತಗೋಬೇಕು ಅಂದರೆ ಪದಗಳನ್ನು, ಆ ಪದಗಳು ಬಹಳ ಗೌರವಾನ್ವಿತವಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಪಾರ್ಟು ಅಭಿವಾದನ್ ಅಂದರೆ ಯಾವ ರೀತಿ ಅಭಿನಂದನೆಯನ್ನು ಸಲ್ಲಿಸ್ತೀರಾ. ಫ್ರೆಂಡ್ಸಿಗಾದರೆ ಹೇಗೆ, ಟೀಚರ್ಸಿಗಾದರೆ ಹೇಗೆ, ಮತ್ತು ಪೇರೆಂಟ್ಸಿಗಾದರೆ ಹೇಗೆ. ಚರಣ ಸ್ಪರ್ಶ, ಚರಣವಂದನ್, ದಂಡಕ್ತ, ದಂಡವತ್ ಪ್ರಣಾಮ್, ಕೃಪಾಕಾಂಕ್ಷಿ, ಸಾದರ್ ನಮಸ್ಕಾರ. ಇವು ಅಭಿವಾದನ್ ಅಂದರೆ ಯಾವ ರೀತಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀರ. ನೆಕ್ಸ್ಟು ಮ್ಯಾಟರ್ ಎಲ್ಲ ಬರೆದು ಬಿಡ್ತೀರ. ನೆಕ್ಸ್ಟ್ ಯಾವ ರೀತಿ ಸಮಾಪ್ತಿ ಮಾಡಬೇಕು. ಆಪ್ಕ ಆಜ್ಞಾಕಾರಿ, ಸ್ನೇಹ ಭಾಜನ್, ಚರಣ ಸೇವಕ್, ವಿನೀತ್, ये सभी बड़े और गुरुजनों के लिए ಸಂಬೋಧನ್, ಅಭಿವಾದನ್, ಸಮಾಪನ್, ಈ 3 ಸಹ ಬಹಳ ಇಂಪಾರ್ಟೆಂಟು. ಹಿರಿಯರಿಗೆ ಯಾವ ರೀತಿ ಸಂಬೋಧನೆ ಮಾಡ್ತೀಯಾ, ಹೇಗೆ ಅಭಿನಂದನೆಯನ್ನು ಸಲ್ಲಿಸ್ತೀಯಾ, ಕಡೆಯಲ್ಲಿ ಯಾವ ರೀತಿ ಅದನ್ನು ಮುಕ್ತಾಯ ಮಾಡ್ತೀಯಾ. ದೂಸರಾ ಹೋಗ ಬರಾಬರ್ ವಾಲೋಂ ಕೇಳಿಯೇ ಅಂದರೆ ನಮ್ಮ ಫ್ರೆಂಡ್ಸ್, ಈಕ್ವಲ್ ಏಜ್ ಇರ್ತಾರಲ್ಲ ನಮ್ಮ ಫ್ರೆಂಡ್ಸ್ಗೆ ಯಾವ ರೀತಿ ಬರಿಬೋದು. ಪ್ರಿಯವರ್, ಪ್ರಿಯ ಭಾಯಿ, ಪ್ರಿಯ ಮಿತ್ರ, ಬಂಧುವರ್, ಇವೆಲ್ಲವೂ ಸಹ ನಮ್ಮಲ್ಲಿ ನಮ್ಮ ಒಂದು ಜೊತೆಗಾರರಿಗೆ ಸಂಬೋಧಿಸ್ತಕ್ಕಂಥ ಒಂದು ಸಂಬೋಧನೆ. ಅವ್ರಿಗೆ ಹೇಗೆ ಅಭಿವಂದನೆಯನ್ನು ಸಲ್ಲಿಸ್ತೀಯ, ಅಭಿನಂದನೆನ ಸಪ್ರೇಮ್, ನಮಸ್ತೆ, ನಮಸ್ಕಾರ. ಸಮಾಪನ್ ಯಾವ ರೀತಿ ಮುಕ್ತಾಯ ಮಾಡ್ತೀಯಾ. ತುಮ್ಹಾರಾ ಮಿತ್ರ, ಸ್ನೇಹಿ, ತುಮಾರಾ ಹಿ, ತುಮಾರಾ ಸದೈವ್, ಇವೆಲ್ಲವೂ ಸಹ ನಿಮ್ಮ ಒಂದು ಫ್ರೆಂಡ್ಸ್ಗೆ ಅಂದರೆ ನಿಮ್ಮ ಜೊತೆಗಾರರಿಗೆ ಹೇಳ್ತಕ್ಕಂಥ ಒಂದು ಸಂಬೋಧನೆ, ಅಭಿವಾದನೆ ಮತ್ತು ಸಮಾಪ್ತಿ.
ಚೋಟೋಂ ಕೇಳಿಯೇ ನಿಮಗಿಂತ ಚಿಕ್ಕವ್ರಿಗೆ, ಎಲ್ಲರಿಗೂ ಒಂದೇ ರೀತಿ ಮಾಡೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಸಭಿ ಕೇಳಿಯೇ ಕುಚ್ बहुत ही संबोधन के लिए, अभिवादन के लिए, समापन के लिए कुछ शब्द होते हैं. सभी के लिए एक ही शब्द प्रयोग नहीं कर सकते. ಚೋಟೋಂ ಕೇಳಿಯ ಚಿಕ್ಕವರಿಗಾದರೆ ಪ್ರಿಯ ಚಿರಂಜೀವ್, ಪ್ರೀತಿಯ ಅಥವಾ ಚಿರಂಜೀವಿ ಅಂತ ಹೇಳ್ಬೋದು. ಮತ್ತು ಅಭಿವಂದನೆಯನ್ನು ಹೇಗೆ ಹೇಳ್ತೀಯಾ? ಅಭಿನಂದನೆನ ಚಿರಂಜೀವ್ ರಹೋ ಅಥವಾ ಆಶೀರ್ವಾದ್ ಯ ಸಂಪನ್ ರಹೋ ಯ ಶುಭಾಶೀರ್ವಾದ್ ಅಥವಾ ಶುಭಾಶೀಷ್. ಇವೆಲ್ಲವೂ ಸಹ ನಮಗಿಂತ ಚಿಕ್ಕವ್ರಿಗೆ ಹೇಳ್ತಕ್ಕಂಥದ್ದು. ದೊಡ್ಡವ್ರಿಗೆ ನಮಸ್ಕಾರ ಹೇಳಬೇಕಾಗುತ್ತೆ, ಚಿಕ್ಕವ್ರಿಗೆ ಆಶೀರ್ವಾದ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಸಮಾಪ್ತಿಯನ್ನು ಮಾಡ್ತೀಯಾ? ತುಮಾರ ಹಿತೈಷಿ, ಶುಭಚಿಂತಕ್, ಶುಭೇಚ್ಛು. ಇವೆಲ್ಲವೂ ಸಹ ಆ ಚಿಕ್ಕವರಿಗೆ ಹೇಳ್ತಕ್ಕಂಥ ಒಂದು ಸಮಾಪ್ತಿ, ಆ ಒಂದು ಅಂತಿಮ. ಅವ್ರ ಪರಿಚಿತೋಂ ಕೇಳಿಯೇ ಅಂದರೆ ಗೊತ್ತಿರ್ತಕ್ಕಂಥ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ ಅದರಲ್ಲಿ ಕೆಲವು ಗೊತ್ತಿರೋಂಥ ದೂರದ ನೆಂಟರಿಗೆ ಪ್ರಿಯ ಬಂಧು, ಬಂಧುವರ್, ಶ್ರೀ, ಪ್ರಿಯ, ಇವೆಲ್ಲವೂ ಸಹ ಸಂಬೋಧನೆ. ಅದೇ ರೀತಿ ಅವರಿಗೆ ಹೇಗೆ ಅಭಿವಂದನೆಯನ್ನು ಕೊಡಬೇಕು ಅಂತ ಹೇಳಿದಾಗ ನಮಸ್ತೆ, ನಮಸ್ಕಾರ. ಅವರು ಸಹ ಗೊತ್ತಿಲ್ಲದೆ ಇರೋರು, ಯಾಕೆಂದರೆ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಹೋಗು ಬಾ ಅಂತ ಏಕವಚನದಲ್ಲಿ ಕರೆಯೋದಕ್ಕಾಗಲ್ಲ. ಸೊ ಅವ್ರಿಗೂ ಸಹ ನಮಸ್ತೆ ಅಥವಾ ನಮಸ್ಕಾರ ಅಂತ ಹೇಳ್ಬೋದು. समापन किस तरह समापन करते हैं? ಭವದೀಯ, ಭವದೀಯ, ಆಪ್ಕಾ, ಆಪ್ಕಿ. ಅಂದರೆ ಅಲ್ಲಿ ಸ್ತ್ರೀಲಿಂಗ ಆದರೆ ಏನು ಮಾಡ್ತೀವಿ? ಆಪ್ಕಾ, ಆಪ್ಕಿ, ಭವದೀಯ, ಆಪ್ಕಿ ಅಂತ ಬರ್ತೀವಿ. ಪುಲ್ಲಿಂಗ ಆದರೆ ಭವದೀಯ, ಆಪ್ಕಾ ಅಂತ ಹೇಳ್ತೀವಿ. ಅಂತಿಮ ಪರಿಚಿತೋಂ ಕೇಳಿಯೇ ಅಂದರೆ ಗೊತ್ತಿರೋರಿಗೆ ಮಹೋದಯ್, ಶ್ರೀಮಾನ್, ಮಾನ್ಯವರಿ, ಇವೆಲ್ರಿಗೂ ಸಹ ನಾವು ಗೌರವ ಕೊಡಲೇಬೇಕಾಗುತ್ತೆ. ಯಾವುದೇ ರೀತಿಯಲ್ಲೂ ನಮಗೆ ರಿಲೇಟಿವ್ಸ್ ದೂರದವರಾಗಿರ್ಬೋದು, ಪರಿಚಿತರಾಗಿರ್ಬೋದು, ಅವ್ರು ಬರೆಯುವಾಗ ಗೌರವ ಸಲ್ಲಿಸಬೇಕು. ನಮಸ್ತೆ, ಜೈ ಹಿಂದ್. ಭವದೀಯ ಅಂದರೆ ಆಪ್ಕಾ ಪುಲ್ಲಿಂಗಕ್ಕೆ, ಸ್ತ್ರೀಲಿಂಗ ಆದರೆ ಭವದೀಯ, ಆಪ್ಕಿ. ये सभी पत्र लेखन के कुछ परिभाषा है. आगे चलेंगे पत्र का महत्व. ಪತ್ರದ ಮಹತ್ವ, ಯಾಕೆ ಬರಿಬೇಕು ಪತ್ರದಲ್ಲಿ ಎಷ್ಟು ವಿಧಗಳಿವೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಜ್ಗೆ ಅತಿ ವ್ಯಸ್ತ ಅಂದರೆ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಈ ಒಂದು ಯುಗಕ್ಕೆ ಪತ್ರಲೇಖನ ಕಾ ಮಹತ್ವ ಅವ್ರು ಅಧಿಕ ಬಡ್ಗಯ ಹೈ. ಈಗ ಮತ್ತಷ್ಟು ಅದರ ಬಗ್ಗೆ ಪತ್ರಗಳ ಬಗ್ಗೆ ಹೆಚ್ಚಿನ ಬೇಡಿಕೆ ಅಥವಾ ಅದರ ಒಂದು ಪ್ರಮುಖತೆ ಹೆಚ್ಚಿದೆ. आज के युग में मानव को अनेक व्यक्तियों, संबंधियों, कार्यालय से संपर्क साधना पड़ता है. ಮೊದಲಿಗೆ ಆ ಥರ ಇರಲಿಲ್ಲ. ಹಾಗೆ ಸೊಸೈಟಿಯಲ್ಲಿ ಎಲ್ಲದ್ರ ಜೊತೆ ಬೆರಿಬೇಕಾಗುತ್ತೆ ಅಂದಾಗ ನಾವು ಪತ್ರಗಳ ಮುಖಾಂತರ ಒಂದು ಕಾಗಜಾತ್ ಅಂದರೆ ರೆಕಾರ್ಡ್ಗಳಿಂದ ಏನು ಕೆಲಸ ನಡೆಯೋದಿಲ್ಲ. ಸಂಬಂಧಿಗಳಿಗೆ ಆಗ್ಬೋದು, ಕಾರ್ಯಾಲಯಗಾಗ್ಬೋದು, ವ್ಯಕ್ತಿಗಳಿಗಾಗ್ಬೋದು, ಎಲ್ಲದಕ್ಕೂ ಸಹ ಲೆಟರ್ ಬಹಳ ಅವಶ್ಯಕ, ಪತ್ರ ಬಹಳ ಮುಖ್ಯ. प्रत्येक स्थान पर स्वयं तो नहीं जा सकता, लेकिन उसे पत्र का सहारा लेना पड़ता है. ನಾವು ಖುದ್ದಾಗಿ ಹೋಗೋಕ್ಕಾಗಲ್ಲ ಅಂತ ಅನ್ನೋ ಕಡೆ ಎಲ್ಲ ಪತ್ರ ನಮ್ಮ ಬದಲಿಗೆ ಹೋಗಿ ತಲುಪುತ್ತೆ. ನಾವು ಅಂದ್ಕೊಂಡಿರ್ತಕ್ಕಂಥ ವಿಷಯವನ್ನು ಪತ್ರದ ಮುಖಾಂತರ ತಿಳಿಸ್ಬೋದು. ಸುರಕ್ಷಾ ಕಿ ದೃಷ್ಟಿ ಸೆ ಪತ್ರ ಬಹುತ್ ಹಿ ಉತ್ತಮ ಹೈ. ಸುರಕ್ಷತೆಯ ಹಾದಿಯಲ್ಲಿ ಅಥವಾ ಸುರಕ್ಷತೆ ಬಗ್ಗೆ ಹೇಳೋದಾದರೆ ಪತ್ರ ಬಹಳ ಮುಖ್ಯ. ಯಾಕೆಂದರೆ ಏನೋ ಒಂದು ಸಿಮ್ಮಲ್ಲೋ ಪೆನ್ ಡ್ರೈವಲ್ಲೋ ಹಾಕ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ನೆಟ್ಟಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತೀರ, ಅದೇನಾದರೂ ಮಳೆ ಬಿತ್ತು ಅಥವಾ ಇಲ್ಲ ನಮ್ಗೆ ಡಿಲೀಟ್ ಆಗೋಯ್ತು, ಏನಾದರೂ ಸಮಥಿಂಗ್ ವ್ಯತ್ಯಾಸ ಆದರೆ ಆ ರೆಕಾರ್ಡ್ಸ್ ಎಲ್ಲ ಹೋಗ್ಬಿಡುತ್ತೆ. ಯಾವತ್ತೂ ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಬೆಲೆ ಅಲಿಖಿತ ರೂಪದಲ್ಲಿರ್ತಕ್ಕಂಥದ್ದಕ್ಕೆ ಇಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಬರವಣಿಗೆ ಬಹಳ ಮುಖ್ಯ. ನೀವು ನೋಡ್ಬೋದು, ಟಿ ವಿಯಲ್ಲಿ ಪಿಕ್ಚರ್ ನೋಡ್ತೀರಾ, ವಿಷಯಗಳನ್ನ ತಿಳ್ಕೊತೀರಾ, ಎಲ್ಲ ಮಾಡ್ತೀರಾ, ಆದರೆ ಬರವಣಿಗೆ ಬಹಳ ಮುಖ್ಯ. ಬರವಣಿಗೆ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಬರವಣಿಗೆ ಇದ್ದರೆ ಮಾತ್ರ ನಮಗೆ ಎಲ್ಲದರಲ್ಲೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಓರಲಿ ಯಾರೂ ಕೇಳಲ್ಲ. ಭಾಷಣ ಮುಖ್ಯ ಅಲ್ಲ, ಭಾಷಣದ ಶೈಲಿ ಮುಖ್ಯ. ಇಲ್ಲಿ ಪತ್ರಕ್ಕೆ ಪ್ರಕಾರ, ಪತ್ರದ ಪ್ರಕಾರಗಳು, ವಿಧಗಳು. ಪಹಲ ವಿಷಯಾನುಸಾರ, ವಿಷಯಕ್ಕೆ ಅನುಗುಣವಾಗಿ ಪ್ರೇಮ ಪತ್ರ, ನಿಮಂತ್ರಣ ಪತ್ರ, ವಿವಾಹ ಪತ್ರ, ಸೋಂಪ, ಜನ್ಮದಿನ ಪತ್ರ, ಸಂವೇದನ್ ಪತ್ರ, ಸಾಮಾನ್ಯ ಪತ್ರ, ಇವೆಲ್ಲವೂ ಸಹ ವಿಷಯಕ್ಕೆ ಅನುಗುಣವಾಗಿ. ಪ್ರೇಮ ಪತ್ರ ಯಾವುದು? ಪ್ರೇಮಕ್ಕೆ ವಿಷಯ ಪಟ್ಟಿದ್ದು.
ಮಾಡ್ತಕ್ಕಂಥದ್ದು. ನಿಮಂತ್ರಣ ಪತ್ರ, ಆಹ್ವಾನ ಪತ್ರಿಕೆ, ಯಾವುದೋ ಒಂದು ಮದುವೆಗೋ ಅಥವಾ ಒಂದು ಶುಭ ಕಾರ್ಯಕ್ಕೆ ಇನ್ವೈಟ್ ಮಾಡ್ತಕ್ಕಂಥದ್ದು. ವಿವಾಹ ಪತ್ರ, ಇನ್ವಿಟೇಷನ್ ಕಾರ್ಡು, ಪರ್ಪಸ್ಲಿ ಅವ್ರ ಮದುವೆಗೆ ಅಂತ ವಿಷಯಕ್ಕೆ ಅನುಗುಣವಾಗಿ ಪತ್ರಗಳನ್ನ ಬರೆಯುವಂತಾದರೆ ಅದನ್ನು ಸಾಮಾನ್ಯ ಪತ್ರ ಅಂತ ಕರಿಬೋದು. ಎರಡನೇದು ಶಿಲ್ಪ की दृष्टि से, ಅಂದರೆ ಶೈಲಿ ಶಿಲ್ಪ की दृष्टि से पत्र के दो प्रकार होते हैं. ಅಂದರೆ ಅಫಿಷಿಯಲ್ ಆಗಿ ನೋಡೋದಾದರೆ ಎರಡು ರೀತಿಗಳು ಉಂಟು ಪತ್ರಲೇಖನದಲ್ಲಿ. ಒಂದು ಔಪಚಾರಿಕ ಪತ್ರ, ದೂಸರ ಅನೌಪಚಾರಿಕ ಪತ್ರ. ಔಪಚಾರಿಕ ಅಂದರೆ ಫಾರ್ಮಲ್ ಲೆಟರ್, ಅನೌಪಚಾರಿಕ ಅಂದರೆ ಅಫಿಷಿಯಲ್ ಲೆಟರ್, ಪರ್ಸನಲ್ ಲೆಟರ್, ಸಾರಿ ಔಪಚಾರಿಕ ಅನೌಪಚಾರಿಕ. अब आएंगे औपचारिक पत्राचार. औपचारिक पत्रವನ್ನು ಯಾರಿಗೆ ಬರೀತಾರೆ, ಹೇಗೆ? यह पत्राचार उन लोगों के साथ किया जाता है जिनसे हमारा कोई निजी परिचय नहीं रहता. ಅದೇ ಅಫಿಷಿಯಲ್ ಲೆಟರ್ ಅಂತ ಹೇಳಿದ್ನಲ್ಲ, ಅಫಿಷಿಯಲ್ ಲೆಟರ್ನ ಏನಂತಾರೆ, ಔಪಚಾರಿಕ ಪತ್ರ ಅಂತ ಕರೀತಾರೆ. ಅಂದರೆ ಪತ್ರಾಚಾರ, ಈ ಒಂದು ಔಪಚಾರಿಕ ಪತ್ರಗಳನ್ನು ಯಾರ ಜೊತೆ ಬರಿತೀವಿ, ಯಾರು ಬರಿತೀವಿ ಅಂದರೆ ಜಿನ್ಸೆ ಹಮಾರ ಕೋಯಿ ನಿಜಿ ಪರಿಚಯ ನಹಿ ಇರತ್ತಾ. ಪರ್ಸ್ನಲ್ಲಾಗಿ ನಮ್ಗೆ ಯಾವುದೇ ರೀತಿಯ ಒಂದು ಫ್ರೆಂಡ್ಶಿಪ್ ಆಗಲಿ ಅಥವಾ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಬರೆಯೋದೇ ಔಪಚಾರಿಕ ಅಫಿಷಿಯಲ್ ಲೆಟರ್. इनमें औपचारिकता और कथ्य संदेश, कथ्य का मतलब है निरूपणे, संदेश यह मुख्य होता है तथा मुख्य ಆತ್ಮೀಯತಾ ಗೌಣ ಹೋತಿ है. ಇಲ್ಲಿ ಪರ್ಸ್ನಲ್ ಲೆಟರಲ್ಲಾದರೆ ನಾವೇನು ಮಾಡ್ತೀವಿ, ಪ್ರೀತಿಯ ಹಣ ಹಾಗಿದೆಯಾ ಹೀಗಿದೆಯಾ ಅಂತೆಲ್ಲ ಕೇಳ್ತೀವಿ. ಇಲ್ಲಿ ಹಾಗಲ್ಲ, ಫಾರ್ಮಲ್ ಲೆಟರ್ ಅಂದರೆ ಏನಿದೆಯೋ ಅಷ್ಟೇ, ಅಲ್ಲಿ ಯಾವುದೇ ರೀತಿಯ ವಿಷಯಗಳಿಗೆ ಒಂದು ಪ್ರೀತಿ ಪಾತ್ರಗಳಿಗೆ ಗೌಣ ಅಲ್ಲೇನೂ ಇರೋದಿಲ್ಲ. ನಾವೇನಿದ್ರು ಏನು ವಿಷಯ ಅಂದ್ಕೊಂಡಿರ್ತೀವಿ ಅಫಿಷಿಯಲ್ ಆಗಿ ಬರೀತಕ್ಕಂಥದ್ದು. ನಿರೂಪಣೆ ಬಹಳ ಮುಖ್ಯ ಇಲ್ಲಿ. इनमें तथ्यों तथा सूचनाओं को अधिक महत्व दिया जाता है. ಅಂದರೆ ವಿಷಯಕ್ಕೆ ಬಹಳ ಅಂದರೆ ಏನು ಹೇಳಬೇಕಂತಿದ್ದೀವಿ ಆ ಸತ್ಯಕ್ಕೆ ಮಾತ್ರ ನಾವು ಬೆಲೆ ಕೊಡ್ತೀವಿ. ಒಂದು 2-3 ಲೈನಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ಸತ್ಯವನ್ನು ನಿರೂಪಣೆಯನ್ನು ಸರಿಯಾಗಿ ಮಾಡ್ತಕ್ಕಂಥದ್ದೇ ಔಪಚಾರಿಕ ಫಾರ್ಮಲ್ ಲೆಟರ್. औपचारिक पत्र विशिष्ट नियमों में आबद्ध होते हैं. ಔಪಚಾರಿಕ ಪತ್ರ ಅಂದರೆ ಈ ಫಾರ್ಮಲ್ ಲೆಟರ್, ಅಫಿಷಿಯಲ್ ಲೆಟರ್ಗೆ ಇದೇ ರೀತಿ ಅಂತ ಪದ್ಧತಿಗಳಿವೆ. ಯಾವ ರೀತಿ ಬರಿಬೇಕು, ಎಡಭಾಗದಲ್ಲಿ ಏನು ಬರಿಬೇಕು, ಬಲಭಾಗದಲ್ಲಿ ಏನು ಬರಿಬೇಕು, ಯಾವ ರೀತಿಯ ಸಂಬೋಧನೆ ಮಾಡಬೇಕು, ಮತ್ತು ಅದು ಎಂಡಿಂಗ್ ಹೆಂಗೆ ಬರಬೇಕು, ಆ ಸತ್ಯವನ್ನು ವಿಷಯವನ್ನು ಎಲ್ಲಿ ತರ್ಕ ಮಾಡಬೇಕು, ಇದೆಲ್ಲದರ ಬಗ್ಗೆನೂ ಅದಕ್ಕೆ ಆದ ಪದ್ಧತಿ ಇದೆ. ಔಪಚಾರಿಕ ಪತ್ರೋಂಕಿ ಪರಿಧಿ ಬಹುತಿ ವ್ಯಾಪಕ ಹೋತಿ ಹೈ. ಅದರ ಒಂದು ಪರಿಧಿ ಸಾಕಷ್ಟು, ಔಪಚಾರಿಕ ಪತ್ರಗಳಲ್ಲಿ ಸಾಕಷ್ಟು ಇದೆ. ಅದಕ್ಕೆ ಆದ ರೀತಿಯ ಒಂದು ನಿಟ್ಟಿನ ಒಂದು ಏನಂತ ಹೇಳ್ಬೋದು, ನಿರೂಪಣೆ ಆಗಿರ್ಬೋದು, ಸಂಬೋಧನೆ ಆಗಿರ್ಬೋದು, ವಿಷಯ ಆಗಿರ್ಬೋದು, ಕ್ರಮಬದ್ಧ ರೀತಿಯಲ್ಲಿ ಅದಕ್ಕೆ ಒಂದು ಫಾರ್ಮಾಲಿಟೀಸ್ ಇದೆ. औपचारिक पत्रों की परिधि बहुत व्यापक होती है. इसके अनेक रूप संभव है. ಇದಕ್ಕೆ ಹಲವಾರು ರೂಪಗಳು ಉಂಟು. ಜೈಸೆ ಸರ್ಕಾರಿ ಪತ್ರ ಅಂದರೆ ಗೌರ್ನಮೆಂಟ್ ಲೆಟರ್ಸ್ ಏನಿದೆ ಅದು ಕೊಡ್ತಿರಲ್ಲ ಸರ್ಕಾರಿ ಪತ್ರಗಳು. ಅರ್ಧ ಸರ್ಕಾರಿ ಪತ್ರ ಸೆಮಿ ಗೌರ್ನಮೆಂಟ್ ಆಗಿರ್ಬೋದು. ವ್ಯಾವಸಾಯಿಕ ಪತ್ರ ವ್ಯವಹಾರ ಪತ್ರ ಆಗಿರ್ಬೋದು. ಪೂಚ್ತಾಚ್ ಪತ್ರ ಸಂಪಾದಕ್ಕೆ ರೂಪ ಮೇ ನಾಮ ಪತ್ರ ಸಂಪಾದಕರ ಹೆಸರಿಗೆ ಪತ್ರ ಬರೀಬೋದು. ಅನುರೋಧ ಪತ್ರ ಅಂದರೆ ವಿನಂತಿ ರಿಕ್ವೆಸ್ಟಿಂಗ್ ಲೆಟರು. ಶೋಕ ಪತ್ರ ದುಃಖ ಪತ್ರ. ಆವೇದನ ಪತ್ರ ಅಂದರೆ ಅದು ರಿಕ್ವೆಸ್ಟಿಂಗೆ. ಶಿಕಾಯತ್ ಪತ್ರ ದೂರು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಯಾವುದೋ ಒಂದು ಬೀದಿ ದೀಪ ಹೊರಟೋಗಿದೆ, ಸೊ ಮುನ್ಸಿಪಾಲ್ಟಿಗೆ ಒಂದು ಲೆಟರ್ ಬರೀಬೇಕು, ಇದು ಫಾರ್ಮಲ್ ಲೆಟರ್ಗೆ ಬರುತ್ತೆ. ಮುನ್ಸಿಪಾಲ್ಟಿಯವ್ರು ನಮ್ಮ ಅಪ್ಪನ ನಮ್ಮ ಮಾವನ ನಮ್ಮ ಅತ್ತೆನ ನಮ್ಮ ಮಾವನ ಅಲ್ಲ. ಸೊ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಫಾರ್ಮಾಲಿಟೀಸಿಗೆ ಬರೀತಕ್ಕಂಥ ಕ್ರಮಬದ್ಧ ರೀತಿಯ ಪದ್ಧತಿಯನ್ನೇ ಔಪಚಾರಿಕ ಪತ್ರ ಅಂತ ಕರೀತಾರೆ. ನಿಮಂತ್ರಣ ಪತ್ರ, ವಿಜ್ಞಾಪನ್ ಅಂದರೆ ಅದು ಸಹ ಜಾಹೀರಾತು ಅಂದರೆ ಗೊತ್ತಲ್ಲ, ಅಡ್ವರ್ಟೈಸ್ಮೆಂಟ್ಗೆ. ಅನುಸ್ಮಾರಕ್ಕು, ಸ್ವೀಕೃತಿ ಪತ್ರ, ಬದಾಯಿ ಪತ್ರ, ಕಂಗ್ರಾಟ್ಸ್ ಆಗಿರ್ಬೋದು. ಶುಭಕಾಮನಾ ಪತ್ರ, ಅವ್ರಿಗೆ ಯಾವುದೋ ಒಂದು ವೆಲ್ ವಿಶಸ್ ಹೇಳೋವಂಥದ್ದಾಗಿರ್ಬೋದು. ಇವೆಲ್ಲವೂ ಸಹ ಫಾರ್ಮಲ್ ಲೆಟರ್ಗೆ ಬರುತ್ತೆ, ಅಂದರೆ ವ್ಯಾವಹಾರಿಕ ಪತ್ರಗಳಲ್ಲೇ ಬರುತ್ತೆ. ಇದೆಲ್ಲ ಸಹ ಅಫಿಷಿಯಲ್ ಲೆಟರ್ ಬರ್ತಕ್ಕಂಥದ್ದು. ಔಪಚಾರಿಕ ಪತ್ರಿಕಾ ಮತ್ಲಬ್ ಹೈ ಅಫಿಷಿಯಲ್ ಲೆಟರ್ ಯಾ ಫಾರ್ಮಲ್ ಲೆಟರ್. ಅನೌಪಚಾರಿಕ ಪತ್ರ
ಫಾರ್ಮಾಲಿಟೀಸ್ ಇರಲ್ಲ. अनौपचारिक ಅಂದರೆ औपचारिक अनौपचारिक ये दोनों ವಿರುದ್ಧ ಶಬ್ದ है. औपचारिक ಅಂದರೆ ಫಾರ್ಮಾಲಿಟೀಸ್, ಅದಕ್ಕೆ ಆದ ಫಾರ್ಮಲ್ ಪದ್ಧತಿ ಇದೆ. अनौपचारिक ಇನ್ಫಾರ್ಮಲ್ ಲೆಟರ್ ಅಂದರೆ ಇದಕ್ಕೆ ಯಾವುದೇ ರೀತಿಯ ಕ್ರಮಬದ್ಧ ರೀತಿಯಲ್ಲಿ ಹೀಗೆ ಬರಿಬೇಕು, ವಿಷಯಗಳನ್ನ ಇಷ್ಟೇ ಬರಿಬೇಕು ಅಂತಿಲ್ಲ. ಸತ್ಯನೂ ಹೇಳ್ಬೋದು, ಅಸತ್ಯನೂ ಹೇಳ್ಬೋದು, ಬುರುಡೆನೂ ಬಿಡ್ತಾ ಇರ್ಬೋದು. जिनसे हमारा व्यक्तिगत संबंध होता है उनके साथ अनौपचारिक पत्राचार किया जाता है. ಅಂದರೆ ನಮ್ಮ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ರಿಲೇಟಿವ್ಸ್ ಬರೀತಕ್ಕಂಥ ಲೆಟರ್ನ अनौपचारिक पत्र ಅಂತ ಕರೀತಾರೆ. इसलिए इन पत्रों में व्यक्तिगत सुख दुख का विवरण होता है. ऐसे पत्र अपने परिवार के लोगों, मित्रों तथा निकट संबंधियों को लिखे जाते हैं. ಅಂದರೆ ಸುಖ ದುಃಖಗಳನ್ನ ಹಂಚ್ಕೊಳ್ತಕ್ಕಂಥದ್ದು ಮತ್ತು ಹಬ್ಬ ಹರಿದಿನಗಳನ್ನ ಕರೀತಕ್ಕಂಥದ್ದು ಇವೆಲ್ಲವೂ ಸಹ ಇದು ಟೋಟಲಿ ಹೇಳೋದಾದರೆ ಇನ್ಫಾರ್ಮಲ್ ಲೆಟರ್ ಅಂದರೆ ಅನೌಪಚಾರಿಕ ಪತ್ರ ಅಂತ ಹೇಳಿದಾಗ ಪರ್ಸ್ನಲ್ ಲೆಟರ್, ಅದು ಅಫಿಷಿಯಲ್ ಲೆಟರ್, ಇದು ಪರ್ಸ್ನಲ್ ಲೆಟರ್. हाँ, इसमें एक छुट्टी पत्र क्या होगा? ಫಾರ್ಮಲ್ ಲೆಟರ್ ಯಾನಿ ಅಫಿಷಿಯಲ್ ಲೆಟರ್. ಅರ್ಥ ಆಗ್ತಿದೆಯಾ? ಔಪಚಾರಿಕ ಪತ್ರ ಯಾವುದು? ಚುಟ್ಟಿ ಪತ್ರ. ಇದಕ್ಕೆ ಒಂದು ಫಾರ್ಮಾಲಿಟೀಸ್ ಇದೆ, ಹೀಗೆ ಬರಿಬೇಕು, ಇಷ್ಟೇ ವಿಷಯ ಹೇಳಬೇಕು ಅಂತ. ಪುಟಗಳ ಗಟ್ಟಲೆ ಬರೆಯೋ ಅವಶ್ಯಕತೆ ಇರಲ್ಲ. ಏನು ಸತ್ಯ ಹೇಳಬೇಕಂತಿದ್ದೀರಾ ಅದನ್ನು ಹೇಳಿದ್ರೆ ಸಾಕು. ಚುಟ್ಟಿ ಪತ್ರ. ನಿಮ್ಮ ಬಲಗಡೆಗೆ, ನಿಮ್ಮ ರೈಟ್ ಸೈಡ್ ಏನು ಮಾಡ್ತೀರಾ ನೀವು? ದಿನಾಂಕ. ಸೊ ಲೆಫ್ಟಿಗೆ ಬಂದಾಗ ಪ್ರೇಷಕ್ का मतलब है ಫ್ರಮ್ ಅಡ್ರೆಸ್ನ ಬರೀತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಸೇವಾ ಮೇ ಟು ಅಡ್ರೆಸ್ ಅಂದರೆ ಸೇವಾ ಮೇ ಅಂತ ಬಂದಾಗ ಟು ಅಡ್ರೆಸ್ ಬರುತ್ತೆ. ಇನ್ನು ವಿಷಯ, ನಾನು ಹೇಳಿದ್ನಲ್ಲ ಮೊದಲೇ, ವಿಷಯ ಏನು ಹೇಳಬೇಕು ಅಂತಿದ್ದೀರಾ ಅಷ್ಟನ್ನು ಮಾತ್ರ ಅಚ್ಚುಕಟ್ಟಾಗಿ ಹೇಳಬೇಕು, ಬುರುಡೆ ಎಲ್ಲ ಬಿಡೋ ಹಾಗೆ ಇಲ್ಲ. ಸೊ ಇಲ್ಲೇನು ಮಾಡಿದ್ವಿ? ಫಸ್ಟ್ ಲೆಟರಲ್ಲಿ ಸಂಬೋಧನೆ ಯಾವ ರೀತಿ ಮಾಡಿದ್ವಿ? ಸೇವಾ ಮೇ ಅಂತ ಬಂದಾಗ ರವರಿಗೆ ಏನು ಬರೀತೀರ? ಮಾನ್ಯವರ ಅಂತ ಹಾಕ್ತೀರಾ. ಲಾಸ್ಟಲ್ಲಿ ಸಮಾಪ್ತಿ ಹೇಗೆ ಮಾಡ್ತೀರಾ? ಆಪ್ಕಿ ಆಜ್ಞಾಕಾರಿ ಛಾತ್ರ का मतलब है ವಿದ್ಯಾರ್ಥಿನಿ, ಛಾತ್ರ का मतलब है ವಿದ್ಯಾರ್ಥಿ. ಇದು ನಿಮ್ಗೆ ಗೊತ್ತಿರೋ ಅಂಥದ್ದೇ. 8th ಸ್ಟ್ಯಾಂಡರ್ಡಲ್ಲಿ ಇದನ್ನು ನೀವು ಓದಿದ್ರಿ, ಮತ್ತೊಂದು ಸತಿ ಅದನ್ನು ಪುನರಾವರ್ತನೆ ಮಾಡ್ತಾಯಿದ್ದೀನಿ. ವಿಷಯಕ್ಕೆ ಬರೋಣ. आप विषय पे आएंगे. बीमार के कारण देते हुए, बीमार के कारण अवकाश के लिए यानी छुट्टी के लिए प्रार्थना पत्र. मैं पहले ही कह चुकी हूँ. पहले आपके दाएं में क्या होना चाहिए? ದಿನಾಂಕ ಅಂದರೆ ಬಲಗಡೆ ಏನು ಬರಬೇಕು? ಡೇಟ್ ಬರಬೇಕು. ಸೇವಾ ಮೇ ಅಂದರೆ ಅವರು ಸೇವಾ ಮೇ ಡೈರೆಕ್ಟ್ ಬರೆದಿದ್ದಾರೆ. ಸೊ ಅದಕ್ಕೆ ಮೊದಲು ಕೆಳಗಡೆನೂ ಬರಿಬೋದು, ಎರಡು ರೀತಿಯಲ್ಲಿ ಬರಿಬೋದು. ಫ್ರಮ್ ಅಡ್ರೆಸ್, ಫಸ್ಟು ಫ್ರಮ್ ಅಡ್ರೆಸ್ ಬರಿಬೋದು, ಇಲ್ಲ ಲಾಸ್ಟಲ್ಲಿ ಫ್ರಮ್ ಅಡ್ರೆಸ್ ಬರಿಬಹುದು. ದಿನಾಂಕ. ಸೇವಾ ಮೇ कक्षाध्यापक ಅಂದರೆ क्लास टीचर. कक्षा लिखना चाहिए. ಯಾವ कक्षा? 9वीं कक्षा, 9th स्टैंडर्ड. स्कूल का नाम महिला समाज पाठशाला हो, चिन्मय हो, सेंटांस हो, जो भी हो सकता है. महोदय जी. संबोधन किस तरह होना चाहिए? महोदय जी का मतलब है मान्यरे, स्वामी ಅಂತ. सविनय निवेदन इस प्रकार है कि कल रात मुझे तेज़ बुखार आ गया था. निन्ने ನಂಗೆ ತುಂಬ ಜ್ವರ ಬಂದಿತ್ತು. डॉक्टर ने मुझे 3 दिन तक आराम करने की सलाह दी है. 3 ದಿನಗಳವರೆಗೆ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಮೊದಲು ದಿನಾಂಕ, ಆಮೇಲೆ ಸೇವಾಮೆ, ಆಮೇಲೆ ಮಹೋದಯಜಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಬಲಗಡೆಗೆ ದಿನಾಂಕ, ಡೇಟ್ ಬರಬೇಕು. ನಂತರ ಸೇವಾಮೆ ಟು ಅಡ್ರೆಸ್. ಮಹೋದಯಜಿ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತಿರಲ್ಲ, ಅಥವಾ ಸ್ವಾಮಿ ಅಂತ ಬರೀತಿರಲ್ಲ, ಅದರ ಬದಲಿಗೆ ಮಹೋದಯಜಿ. ಅದರಲ್ಲಿ ರಿಕ್ವೆಸ್ಟಿಂಗ್ ಇರಬೇಕು. ಸವಿನಯ್ ನಿವೇದನ್, ನಾನು ತಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ, ಕಲ್ ರಾತ್ ಅಂದರೆ ನಿನ್ನೆ ರಾತ್ರಿಯಿಂದ ಮುಜೆ ತೇಜ್ ಬುಕಾರ್ ಆಗಯ ಹೈ, ತುಂಬ ಜ್ವರ ಬಂದಿದೆ. ಡಾಕ್ಟರ್ ನನಗೆ 3 ದಿನಗಳವರೆಗೆ 3 दिन तक 3 ದಿನಗಳವರೆಗೆ ಆರಾಮ್ ಕರ್ನೆ ಕಿ ಸಲಾಹ್ ದಿ ಹೈ, ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. अतः मेरी आपसे विनम्र विनती है कि मुझे 3 दिन, ಡೇಟ್ನ ಮೆನ್ಷನ್ ಮಾಡಿಲ್ಲ. ಸೊ ಆ 3 दिन ನೀವೇ ಬರ್ಕೋಬೇಕಾಗುತ್ತೆ. ಡೇಟ್ ಯಾವುದಾದ್ರೂ ನೀವು ಮೆನ್ಷನ್ ಮಾಡ್ಕೋಬೋದು. यानी अब लेंगे तो आज कितने होगा? 15 है ना, 14 या 15. यानी 3 दिन से, यानी
3 दिन ಅಂದರೆ ಆ ಡೇಟ್ನ ಕಂಪಲ್ಸರಿ ನೀವು ಬರೀಬೇಕಾಗತ್ತೆ. 15th 12 2020 से 15 16 17th 12 2020 तक ಅವಕಾಶ ದೇನೆ ಕಿ ಕೃಪಾ ಕರೆ. ಅಲ್ಲಿ 3 ದಿನದ ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅಲ್ಲಿವರೆಗೆ ನನಗೆ ಆ ಒಂದು ಲೀವ್ನ ಸ್ಯಾಂಕ್ಷನ್ ಮಾಡಿ. मैंने इस प्रार्थना पत्र के साथ डॉक्टर का मेडिकल सर्टिफिकेट भी लगाया है. ನೋಡಿ ಎಷ್ಟು ಪ್ರೂಫ್ ಇದೆ ಅಂದರೆ ನಾನು ರಿಕ್ವೆಸ್ಟಿಂಗ್ ಲೆಟರ್ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟು ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ. ಮೈ ಆಪ್ಕಾ ಬಹುತ್ ಆಭಾರಿ ಹೂँ, ನಾನು ನಿಮಗೆ ಋಣಿಯಾಗಿದ್ದೇನೆ. ಆಪ್ಕೆ ಆಜ್ಞಾಕಾರಿ ಶಿಷ್ಯ ವಿದ್ಯಾರ್ಥಿ ಛಾತ್ರ ಸಭಿ ಏಕೆ ಹೋತಾ ಹೈ. ಶಿಷ್ಯ ಅಂದ್ರೂ ಒಂದೇ, ವಿದ್ಯಾರ್ಥಿ ಅಂದರೂ ಒಂದೇ, ಛಾತ್ರ ಅಂದರೂ ಒಂದೇ. ವಿದ್ಯಾರ್ಥಿನಿ, ಶಿಷ್ಯ ಮತ್ತು ಛಾತ್ರ ಇವೆರಡೂ ಸಹ ಸ್ತ್ರೀಲಿಂಗ ರೂಪಗಳು. ಫಿರ್ ಏಕ್ ಬಾರ್ ಕಹನಾ ಆಜ್ಞಾಕಾರಿನೇ ಬರೀಬೇಕು, ಇಲ್ಲಿ ಏನು ಬರೆಯೋಂಗಿಲ್ಲ, ಆಜ್ಞಾಕಾರಿನೇ ಬರೀಬೇಕು. ಆಜ್ಞಾಕಾರಿ ಶಿಷ್ಯ, नाम लिखिए, कक्षा लिखिए और रोल नंबर लिखिए. ये छुट्टी पत्र के एक तरीका है. मैं समझती हूँ आप इसका तरीका समझ गए होंगे. फिर एक बार आप क्या करना चाहिए, बुक में ये सभी ग्रामर बुक में लिख लेना और इस छुट्टी पत्र को आप एक दोबारा इसे प्रैक्टिस करना पड़ेगा. समझ लिया? धन्यवाद छात्रों.